ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ, ಧರಣಿ ಕೂಡ ಮಾಡಿದ್ರು. ಆಸ್ ಎ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಹೇಳ್ತೀರಾ? ಮಾಡಿದಾರದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮಾಡ್ತಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ನುಗ್ಗಿ ಇಲ್ಲಿ ಧಿಕ್ಕಾರ ಕೂಗೋದು, ಕೊಲೆ ಬೆದರಿಕೆ ಹಾಕೋದು, ಇದು ಏನು ಸರ್, ಏನು ಸಂದೇಶ ಹೋಗುತ್ತೆ ಅಂತ ನೋಡೋಣ. ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು, ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ, FIR ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಏನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವರು ಮಾತ್ರ ಅದನ್ನು ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನಿಲ್ಲ. ಈಗ ಚಂದ್ರರಾಜ್ ಜಾರಕಿಹೊಳಿ ಅವರು ಕೂಡ ಆ ಸ್ಥಳದಲ್ಲಿ ಇದ್ರು ಸರ್. ಸಿಟಿ ರವಿ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲೇ ಇದ್ರು, ಅವರೇ ಮಾಡಿಸಿದ್ದಾರೆ ಅನ್ನೋದು ಆರೋಪ. ಅದೇ ಪೊಲೀಸರು ನೋಡಿದಾರೆ. ಶಾಸಕರ ಮೇಲೆ ಹಲ್ಲೆನ ನೀವು ಏನು ಹೇಳ್ತೀರಿ ಸರ್? ಒಬ್ಬರು ಶಾಸಕರ ಏನು ಹೇಳೋದ್ರ ಪ್ರಶ್ನೆ ಇಲ್ಲ. ಯಾರೇ ಶಾಸಕರಾದರೂ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರು ಕಾನೂನಿದೆ, ಕಾನೂನು ಪ್ರಭಾವ ಕೈಗೊಳ್ಳಬೇಕು. ಈ ರೀತಿ ಮಾಡೋದು ಪೊಲೀಸರನ್ನು ತನಿಖೆ ಮಾಡಿ ಅವರು ತಪ್ಪಿಸಿದ್ದು ಯಾರೇ ಇದ್ರು ಒಂದು ಕ್ರಮ ಕೈಗೊಳ್ಳಬೇಕು. ಅಲ್ಲ, ಅದೇ ಹೇಳಿದೆ, ಯಾರೇ ಇದ್ರು ಕೂಡ ಅದನ್ನು ಪೊಲೀಸರೇ ತನಿಖೆ ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ.